ಹೆಸ್ಕಾಂ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಪರವಾನಗಿ ಕೋರಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಸಲ್ಲಿಸಿರುವ ಅರ್ಜಿಗೆ ಹೆಸ್ಕಾಂ ನೌಕರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಲಾಭದಾಯಕ ನಗರ ಮತ್ತು ಕೈಗಾರಿಕಾ ಪ್ರದೇಶಗಳತ್ತ ಖಾಸಗಿ ಕಂಪನಿಗಳ ಆಸಕ್ತಿಯಿಂದ ಗ್ರಾಮೀಣ ಭಾಗಗಳು ಕಡೆಗಣನೆಗೆ ಒಳಗಾಗುತ್ತವೆ. ಇದರಿಂದ ಸಾರ್ವಜನಿಕ ವಿದ್ಯುತ್ ಸಂಸ್ಥೆಗಳಿಗೆ ಆರ್ಥಿಕ ಸಂಕಷ್ಟ, ಸಾರ್ವಜನಿಕ ಮೂಲಸೌಕರ್ಯಗಳ ದುರುಪಯೋಗ, ಗ್ರಾಮೀಣ ಗ್ರಾಹಕರಿಗೆ ಅನ್ಯಾಯ ಹಾಗೂ ವಿದ್ಯುತ್ ವಲಯದ ಕಾರ್ಮಿಕರ ಉದ್ಯೋಗ ಭದ್ರತೆಗೆ ಧಕ್ಕೆ ಉಂಟಾಗುವ ಭೀತಿ ಎದುರಾಗಿದೆ. ಟಾಟಾ ಪವರ್ ಕಂಪನಿಯ ವಿದ್ಯುತ್ ವಿತರಣಾ ಪರವಾನಗಿ ಅರ್ಜಿಯನ್ನು ತಿರಸ್ಕರಿಸುವಂತೆ ಹೆಸ್ಕಾಂ ನೌಕರರು ಒತ್ತಾಯಿಸಿದ್ದಾರೆ. ಸರ್, ಇದು ಖಾಸಗೀಕರಣಕ್ಕೆ ನಮ್ಮ ಭಾಳ ವಿರೋಧ ಇದೆ. ಯಾಕಂದ್ರೆ ಭಾಳಷ್ಟು ನಮ್ಮ ಎಂಪ್ಲಾಯ್ಸ್ ಇದ್ರ ಮೇಲೆ ಡಿಪೆಂಡ್ ಅದಾರ. ಈಗ ಯಾಕಂದ್ರೆ ಈ ಖಾಸಗೀಕರಣ ಪಟ್ಟದಲ್ಲಿ ನಮ್ಮಲ್ಲಿ ಹೊಸದಾಗಿ ಬಂದಂಥ ಈಗ ಸಣ್ಣ ವಯಸ್ಸದವ್ರು ಭಾಳ ಜನ ಇದು ನೌಕರಿ ಮೇಲೆ ಡಿಪೆಂಡ್ ಅದಾರ. ಬರೀ ಇದು ಕಂಪ್ನಿ ಸ್ಟ್ಯಾಂಡ್ ಮಾಡ್ಬೇಕಾದ್ರೆ ನಮ್ಮ ಹಿರಿಯರ ಇದ್ರ ಮುಂದೆ ಭಾಳಷ್ಟು ಜೀವ ಭಾಳ ಹೋರಾಟ ಮಾಡಿ ಶ್ರಮ ಈ ಕಂಪ್ನಿಯಾಗ ನಾರ್ಮಲ್ ಆಗಿ ನಿಂತಿಲ್ಲ ರೀ. ಮತ್ತು ಯಾರೋ ಒಬ್ಬ ಕಂಪ್ನಿಯವ್ರು ಹೊರಗಿಂತ ಬಂದಾಗಿ ನಾನು ನಡೆಸ್ತೀನಿ ಅಂತ ಕೊಟ್ರಂದ್ರೆ ಹಂಗೆ ಬಂದ ಇದು ಬಿಡೋಂಗಿಲ್ಲ. ಯಾಕಂದ್ರೆ ಇದು ನಮ್ಮ ಒಂದು ಮನೆ ಅಂತ ನಾವು ಭಾಳ ಇತರಲ್ಲಿ ಕಟ್ಟಿದವ್ರು. ಇದು ನಾವು ಯಾವತ್ತೂ ಬಿಟ್ಟು ಕೊಡೋಂಗಿಲ್ಲ. ಇದು ಇದರಿಂದ ನಮ್ಗೆ ಪ್ರೈವೇಟೇಷನ್ ಕೊಟ್ರಂದ್ರೆ ಇದ್ರಾಗ ರೈತರಿಗೂ ಭಾಳ ಹೊಣೆ ಆಗ್ತೈತಿ. ಯಾಕಂದ್ರೆ ಅವ್ರು ನಮ್ಗೆ ಏನಿಗೆ ಸಬ್ಸಿಡಿ ಅದ ಅವು ಕೊಡ್ತಾರೋ ಏನೋ ಗ್ಯಾರಂಟಿ ಇಲ್ಲ. ಸೊ ಅವ್ರು ನಾವು ಕೊಡ್ತೀವಿ ಅಂತ ಆಸೆ ತೋರಿಸಿ ನಂತರ ಈ ಫ್ಯೂಚರ್ನಾಗ ಅವರು ಇದ ರೇಟು 4 ಪಟ್ಟು ಹೆಚ್ಚು ಮಾಡ್ಬೋದು. ಯಾಕಂದ್ರೆ ರೈತರು ಅದ್ರ ಮ್ಯಾಗ ಡಿಪೆಂಡ್ ಅದ. ನಮ್ಮ ದೇಶದ ಎಲ್ಲೂ ರೈತರಂತ ಇದ್ರೆ ರೈತರದ ಎಲ್ಲೂ ನಾವಾಗಿದ್ದೀವಿ. ಯಾಕಂದ್ರೆ ಅವ್ರು ನಮ್ಮ ಕರೆಂಟ್ ಕೊಟ್ಟಾಗ ಪಾಪ ಅವ್ರು ಬೆಳೀತಾರೋ ಅವ್ರ ಉಪಜೀವನ ನಡೀತಿ. ಅವ್ರಿಂದ ದೇಶ ಎಲ್ಲ ಹೊಟ್ಟೆ ತುಂಬ ಉಣ್ತಾರ್ರಿ ಅಂತ ಹೇಳ್ತಾ ಒಂದು 2 ಮಾತು ಮಾಡಿ ಸರ್. ಹರೀಶ್ ಕಡ್ಡುಗಳು. ನನ್ನ ಹೆಸರು ಸಂತೋಷ, ಬೆಳಗಾವಿ ಪವರ್ ಮ್ಯಾನ್. ಈ ಒಂದು ಖಾಸಗೀಕರಣಕ್ಕೆ ನಾನು ಮೊದಲಿಂದಾಗಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲ ಯುವ ಮಿತ್ರ ನೌಕರರ ಪರವಾಗಿ ನಾವೊಂದು ಖಂಡಿಸ್ತೀನಿ ಮತ್ತು ಇದನ್ನ ವಿರೋಧವನ್ನು ವ್ಯಕ್ತಪಡಿಸ್ತೀನಿ. ಕಾರಣ ಏನಪ್ಪ ಅಂದ್ರೆ ನಾವು ಇಲ್ಲಿ ಬಂದಂಥ ಹೊಸ ಯುವಕರು ನಮ್ಮ ಹಿರಿಯರನ್ನು ಕಟ್ಟಿ ಬಯಸಿದಂಥ ಈ ಕಂಪ್ನಿ ಏನೈತಿ, ಸಾವಿರಾರು ಕೋಟಿ ಇದಕ್ಕೆ ತ್ಯಾಗ, ಬಲಿದಾನ, ರಕ್ತ ಸುರಿಸಿ, ಬೆವರು ಸುರಿಸಿ ಈ ಕಂಪ್ನಿಗೆ ದುಡ್ದಾರ. ಈ ಕಂಪ್ನಿ ಏನು ಬೆಳಿಬೇಕಪ್ಪ ಅಂದ್ರೆ ಅಷ್ಟು ಭಾಳ ಜನರ ಶ್ರಮ ಐತೆ, ಹಗಲು ಇರೋ ದುಡ್ದಾರ. ಇದು ನಾವು ಒಮ್ಮೆ ಸಡನ್ಲಿ ಆಗಿ ಒಂದು ಖಾಸಗೀಕರಣ ಕಂಪ್ನಿ ಕೊಡೋದ್ರಿಂದ ಭಾಳ ಒಂದು ಸಮಸ್ಯೆ ಆಗ್ತವೆ. ಮತ್ತು ವಿಶೇಷವಾಗಿ ಯುವ ನೌಕರರು ನಾವು 2015, 2017 ಏನು 22 ನಮ್ಮ ಏನು ಈಗ ಪ್ರಸ್ತುತ ಏನು ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ ಇರ್ತಾರೋ ಅವ್ರ ಒಂದು ಆಯ್ಕೆ ಒಳಗೆ ನಾವೆಲ್ಲ ಬಂದಿದ್ದೀವಿ. ಯಾಕೆ ಯುವಕರು ಭಾಳ ಆಶೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಈ ನೌಕರಿ ಬಂದಿರ್ತಾರೆ. ಎಲ್ಲ ಪ್ರತಿಯೊಬ್ಬರು ಒಂದು ಪದವಿ ಮುಗಿಸಿದ್ದಾರೆ, ಡಬಲ್ ಡಿಗ್ರಿ ಮುಗಿಸಿದ್ದಾರೆ, ಬೇರೆ ಇಲಾಖೆಗಳನ್ನು ತೋರು ಸಹ ಈ ಇಲಾಖೆ ಬಂದಿದ್ದಾರೆ. ಕಾರಣ ಎಷ್ಟಪ್ಪ ಅಂದ್ರೆ ಒಂದು ಬೆಳಕು ಕೊಡೋಂಥ ಇಲಾಖೆ. ಈ ಇಲಾಖೆಯಲ್ಲಿ ದುಡಿದ್ರೆ ನಾವು ಒಂದು ಸೇವೆ ಸಲ್ಲಿಸಿದಾಗ ಬೆಳಕು ಅನ್ನೋದು ಒಂದು ಅಂತರ ದೇವ್ರ ಕೆಲಸ ಇದ್ದಂಗೆ ಅಂತಂದು ಇಲಾಖೆಗಳು ಬಂದಿದ್ದಾರೆ. ಈಗ ಇಲಾಖೆಯನ್ನು ಬಿಟ್ಟು ನಮ್ಗೆ ಬೇರೆ ಯಾವುದೇ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ನಾವು ಮನೆ ಅಂದ ನಮ್ಮ ತಾಯಿ ತಿಳ್ಕೊಂಡು ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ವಿ. ದಯವಿಟ್ಟು ಇದಕ್ಕೆ ನಾವು ವಿರೋಧ ಐತಿ. ದಯವಿಟ್ಟು ಎಲ್ಲರೂ ಇದಕ್ಕೊಂದು ಬೆಂಬಲವನ್ನು ಕೊಟ್ಟು ಖಾಸಗೀಕರಣ ಬಿಟ್ಟು ನಾವು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತೀವಿ. ಇನ್ನೂ ಹೆಚ್ಚಿನ ಶ್ರಮವನ್ನು ವಹಿಸಿ ನಮ್ಮ ಇಲಾಖೆ ಮತ್ತು ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಗ್ರಾಹಕರಿಗೆ ಉತ್ತಮ ಸೇವೆ ಕೊಡುವಲ್ಲಿ ಯಶಸ್ವಿಯಾಗಿ ಆಗ್ತೀವಿ. ಮತ್ತು ನಮ್ಮ ಕರ್ನಾಟಕ ಸರ್ಕಾರವನ್ನು ಒಂದು ಉತ್ತಮವನ್ನು ಉದ್ಯಮ ಒಂದು ಇದ್ದ ಇಲಾಖೆಯನ್ನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀವಿ. ಸಂತೋಷ.